ಸ್ನೇಹಿತರೆ, ಸಾಕಷ್ಟು ಜನ ನೀವು ನೋಡಿರ್ತೀರ. ನಾನು ಕಷ್ಟಪಡ್ತಾ ಇದ್ದೀನಿ. ಎಷ್ಟೇ ಕಷ್ಟಪಟ್ಟರು ನಾನು ಯಶಸ್ಸು ಕೀರ್ತಿ ಗಳಿಸ್ತಾ ಇಲ್ಲ. ಗುರಿ ಸಾಧನೆಯನ್ನು ಮುಟ್ತಾ ಇಲ್ಲ. ಅಭಿವೃದ್ಧಿ, ಸಮೃದ್ಧಿ ಹೊಂದುತ್ತಾ ಇಲ್ಲ. ನನಗೆ ಬಹಳ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ. ಅವರೆಲ್ಲರೂ ಕಷ್ಟಪಡುವಂತಹದ್ದು ಹೇಗಿರುತ್ತೆ ಅಂತಂದರೆ, ಓಡ್ತಾ ಇದ್ದಾರೆ. ಅವರು ಓಡೋದಕ್ಕೆ ಸಾಕ್ಷಿಯಾಗಿ ಬಟ್ಟೆ ಎಲ್ಲ ಬೆವರು ನೀರಿನಿಂದ ನೆಂದೋಗ್ಬಿಟ್ಟಿದೆ. ಅದು ನಮಗೆ ಸಾಕ್ಷಿ, ಆತ ಓಡ್ತಾ ಇದ್ದಾನೆ ಅಂತ. ಆದರೆ ಓಡೋದ್ರ ಅರ್ಥ ನಡ್ಕೊಂಡೋದ್ರೆ ನಾನು 1 ಗಂಟೆಗೆ ತಲುಪ್ತೀನಿ, ಓಡೋದ್ರೆ ಅರ್ಧ ಗಂಟೆಗೆ ತಲುಪ್ತೀನಿ ಅಂತ ಓಡಬೇಕು. ಆದರೆ ಈತ ಓಡಿರೋದಕ್ಕೆ ಸಾಕ್ಷಿ ಇದೆ, ಆದರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಸುಮ್ಮನೆ ನಿಂತಲ್ಲೇ ಓಡ್ತಾ ಇದ್ದಾನೆ. ಏನು ಪ್ರಯೋಜನ ಇದರಿಂದ? ಯಾತಕ್ಕೋಸ್ಕರ ಓಡಬೇಕು? ಯಾತಕ್ಕೋಸ್ಕರ ಬೆವರು ನೀರು ಹರಿಸ್ಬೇಕು? ಅದಕ್ಕೆ ತಲೆ ಚಚ್ಕೊಳ್ಳೋಂಥದ್ರಲ್ಲಿ ಏನಿದೆ? ಓಡೋದ್ರ ಅರ್ಥ ಗೊತ್ತಿಲ್ಲದೇನೆ ನಿಂತ ಜಾಗದಲ್ಲೇ ಓಡ್ತಾ ಇದ್ದೀನಿ ಅಂತ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಕಷ್ಟಪಡುವಂಥ ವ್ಯಕ್ತಿಗಳೆಲ್ಲ ಹೇಳೋ ಮಾತಿದೆ. ಇವ್ರು ಹೇಳೋದ್ರಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ್ರೆ, ನದಿಯ ವಿರುದ್ಧವಾಗಿ ಈಜ್ತಾ ಇದ್ದಾನೆ. ನದಿ ಹೇಗೋಗುತ್ತೆ ಹಾಗೆ ಈಜ್ತಾ ಇಲ್ಲ ಇವನು. ನದಿಯ ವಿರುದ್ಧವಾಗಿ ಸಾಗ್ತಾ ಇದ್ದಾನೆ. ಖಂಡಿತವಾಗಲೂ ನಿಮ್ಮ ಶಕ್ತಿ ಚೈತನ್ಯ ವ್ಯರ್ಥ ಆಗುತ್ತೆ. ನೀವು ಎಷ್ಟೇ ಶತಪ್ರಯತ್ನ ಮಾಡಿದ್ರು ಒಂದು 10 ಅಡಿ ಮುಂದೆ ಹೋಗೋದು ಕಷ್ಟ. ಅಂಥದ್ರಲ್ಲಿ ನದಿನ ನಾನು ವಿರುದ್ಧವಾಗಿ ಈಜ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಅದೇ ರೀತಿ ವ್ಯಕ್ತಿಗಳ ಹತ್ರ, ವಸ್ತುಗಳ ಹತ್ರ, ವಿಚಾರಗಳ ಹತ್ರ, ಸಮಾಜದಲ್ಲಿ ನಾವು ಮಾಡೋ ವ್ಯಾಪಾರದಲ್ಲಿ ಈ ರೀತಿ ವಿರುದ್ಧವಾಗಿ ಈಜುವಂತಹ ದಡ್ಡತನ, ಮೂರ್ಖತನ ಮಾಡೋದ್ರಿಂದ ನಾವು ಶ್ರಮ ಪಡ್ತಾ ಇದ್ದೀರಿ, ಫಲಿತಾಂಶ ಸಿಗ್ತಾ ಇಲ್ಲ ಅಂತ. ಫಲಿತಾಂಶ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸರಿಯಾದ ಹಾದಿಯಲ್ಲಿ ಪರಿಶ್ರಮ ಪಟ್ಟಾಗ ಮಾತ್ರ, ಶ್ರಮ ಪಡೋದಲ್ಲ, ಪರಿಶ್ರಮ ಪಟ್ಟಾಗ ಮಾತ್ರ ನಮಗೆ ಆ ಒಂದು ಫಲಿತಾಂಶ ಸಿಗುತ್ತೆ. ಆ ಸರಿಯಾದ ರೀತಿಯಲ್ಲಿ ಪರಿಶ್ರಮ ಮಾಡೋದು ಹೇಗೆ? ನಾವು ಕಷ್ಟಪಡ್ತೀರಿ, ಆ ಕಷ್ಟನ ಫಲಿತಾಂಶ ಕೊಡೋ ರೀತಿ ಕಷ್ಟಪಟ್ಟಾಗ ಹೇಗೆ ನಮಗೆ ದಕ್ಕುತ್ತೆ. ಸಿಕ್ಕೋದು ಬೇರೆ. ಸಿಕ್ಕೋದು ಅಂದರೆ ಕೈಗೆ ಸಿಕ್ತು, ಇನ್ನೇನು ಬಾಯಿಗೆ ಬರೋಷ್ಟರಲ್ಲಿ ಹಾರೋಗ್ಬಿಡ್ತು. ಯಾವುದೋ ಪಕ್ಷಿಗಳು, ಪ್ರಾಣಿಗಳು ಎತ್ಕೊಂಡು ಹೋಗ್ಬಿಡ್ತು, ಮಾಯ ಆಗೋಯ್ತು. ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ಆದರೆ ದಕ್ಕಿತು ಅಂತಂದ್ರೆ ಏನಂದರೆ, ಅದನ್ನು ತಿಂದು ನಾವು ಜೀರ್ಣಿಸ್ಕೊಂಡು ಮಲಮೂತ್ರದ ಮೂಲಕ ಹೊರಗಡೆ ಹಾಕಿದ್ರಿ. ಇದನ್ನು ದಕ್ಕಿತು ಅಂತ ಕರೀತಾರೆ. ಆದ್ದರಿಂದ ಈ ಒಂದು ನಿಮ್ಮ ನಷ್ಟವನ್ನು, ನೀವು ಕಷ್ಟಪಟ್ಟಂಥದ್ರೂ ಕೂಡ ಫಲಿತಾಂಶ ಸಿಗದೇ ಇರೋದಕ್ಕೆ ಮೂಲ ಕಾರಣವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿ, ಸಮೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಆತ್ಮಸಮೃದ್ಧಿ ಯೋಗ ಹುಟ್ಟಿನಿಂದ ಸಾವಿನವರೆಗೂ ಸುಮಾರು 360 ಡಿಗ್ರಿ ನಾಲೆಡ್ಜ್, ಎಲ್ಲ ಆಯಾಮಗಳು, ಎಲ್ಲ ಮಜಲುಗಳು, ಎಲ್ಲ ಸ್ತರಗಳಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ 21 ಅಧ್ಯಯನಗಳನ್ನು ಒಳಗೊಂಡಂತಹ ಈ ಒಂದು ಯೋಗ ಕ್ರಿಯೆ ನಿಮ್ಮ ಜೀವನವನ್ನು ಖಂಡಿತವಾಗಲೂ ಅತ್ಯದ್ಭುತವಾಗಿ ಬದಲಾವಣೆ ಮಾಡಿಕೊಳ್ಬಹುದು, ಪರಿವರ್ತನೆ ಮಾಡಿಕೊಳ್ಬಹುದು, ರೂಪಾಂತರಣ ಕೂಡ ಮಾಡಿಕೊಳ್ಬಹುದು. ಸೊ ಫೆಬ್ರವರಿ 7ನೇ ತಾರೀಕು ಈ ಒಂದು ಆತ್ಮಸಮೃದ್ಧಿ ಯೋಗ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಎಲ್ಲರಿಗೂ ಒಂದು ವಿಶೇಷವಾದಂತಹ ಸುದ್ದಿಯನ್ನು ನೀಡೋದಕ್ಕೆ ಬಯಸ್ತೀನಿ. ಇದು ಅಂತಿಮ ಆನ್ಲೈನ್ ಕ್ಲಾಸ್. ನೆಕ್ಸ್ಟ್ ಮಾಡಿದ್ರೆ ಕೇವಲ ಆಫ್ಲೈನ್ ಕ್ಲಾಸ್ ಮಾತ್ರನೇ ಮಾಡೋದು. ಅಂದರೆ ನೇರವಾಗಿ ರೆಸಿಡೆನ್ಷಿಯಲ್ ಕೋರ್ಸ್ ಇರುತ್ತೆ 3 ದಿನಗಳ ಕಾಲ. ಆದ್ದರಿಂದ ಈ ಒಂದು ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಇದೊಂದು ಸುವರ್ಣ ಅವಕಾಶ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಆನ್ಲೈನ್ ಮಾಡಿದಾಗ ನಾವು ಎಷ್ಟು ಬೆಲೆಯನ್ನು ನಿಗದಿತಪಡಿಸಿರ್ತೀರಿ, ಇದಕ್ಕಿಂತ 10 ಪಟ್ಟು ಆಫ್ಲೈನ್ಗೆ ಖರ್ಚಾಗುತ್ತೆ. ಆದ್ದರಿಂದ ಇದು ಕಟ್ಟಕಡೆಯ ಆನ್ಲೈನ್ ಆತ್ಮಸಮೃದ್ಧಿ ಯೋಗ. ಇನ್ನು ಮುಂದೆ ಆನ್ಲೈನ್ ಕೇವಲ ಆತ್ಮಸಮೃದ್ಧಿ ಯೋಗ ನಡೆಯೋದಿಲ್ಲ, ಆಫ್ಲೈನಲ್ಲಿ ಮಾತ್ರ ನಡೆಯುತ್ತೆ. ಆದ್ದರಿಂದ ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೇ ತಿಂಗಳ 7ನೇ ತಾರೀಕಿನಿಂದ ಆತ್ಮಸಮೃದ್ಧಿ ಯೋಗ ಶುರುವಾಗ್ತಾ ಇದೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ASY ಅಂತ ನನಗೊಂದು ಮೆಸೇಜ್ ಮಾಡಿದ್ರೆ ವಾಟ್ಸಪ್ಗೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ಧನ್ಯವಾದಗಳು.